ಹೋಗಿದ್ದಾರೆ. ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿ ಅಂಡ್ ಕೋಟಿ ಅವನ ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ, ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಆಫ್ ದ ಫಿಲ್ಮ್ ಇಸ್ ವಿಜಯ್ ಸರ್ ಮಾಡಿರುವಂಥ ದೃಶ್ಯ. ಹಾಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಬಹಳ ಅಂದರೆ ಬಹಳ ಖುಷಿ. ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ. ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ, ಅದಕ್ಕೆ ಎಷ್ಟು ದಿನ ನಾವು ಹೇಳೂ ಇರಲಿಲ್ಲ. ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಬಾಕಿ ಎಲ್ಲ ಇನ್ನೂ ಚುಕ್ತ ಆಗೋದಿದೆ ಅಲ್ಲಿ. ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ. ನೆನ್ನೆ ಒಬ್ರು ಮೈಸೂರಲ್ಲಿ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು, ಕೋಟಿ ಕ್ಯಾಬು ಅಂತ. ಅದು ಕೋಟಿ ಇನ್ನೂ ಕ್ಲಾರಿಟಿ ಇಲ್ಲ, ಬರೀ ನೇಮ್ ಬೋರ್ಡ್ ನೋಡಿದಾನೆ, ಇನ್ನೂ ಯಾರು ಎತ್ಕೊಂಡಿರೋದು, ಸಾವುಕಾರನೇ ತಗೊಂಡಿರೋದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸೊ ಹಂಗಾಗಿ ಅದನ್ನ ಹಂಗೆ ಬಿಟ್ಟಿದೀವಿ. ಮೋಸ್ಟ್ಲಿ ನೋಡೋಣ, ಇದೆಲ್ಲ ಸಖತ್ತಾಗಿ ಆಗ್ಲಿ, ಮತ್ತೆ ಮುಂದುವರಿಸಿ, ಮತ್ತೆ ಲೆಕ್ಕ ಚುಕ್ತ ಮಾಡೋಣ. ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತಂದ್ರೆ ಕ್ಲೈಮ್ಯಾಕ್ಸ್ ಮುಗೀತಾ ಇದ್ರು, ಅಂದ್ರೆ ಒಂದು ಫೈಟ್ ಸೀಕ್ವೆನ್ಸ್ ಆಗ್ತಾನೆ, ಎಷ್ಟೋ ಜನ ಇದುವರೆಗೆ ನೋಡ್ತೀರೋ ಮುಗಿತು ಅನ್ಕೊಂಡ್ರು. ಬಟ್ ಕೊನೆ ತನಕ ಎಲ್ಲೂ ಅದಾಡಿಲ್ಲ, ಮತ್ತೆ ಸಿಳ್ಳೆ ಚಪ್ಪಾಳೆ ಬರ್ತೀವಿ ನಿಮ್ಮ ಪಕ್ಕದಲ್ಲಿ ನೋಡ್ತಾ ಇದ್ದಾರೆ. ರೈಟಿಂಗಿಗೆ ಸಂದಿರುವಂತ ಬೆಲೆ ಅದು. ಅಂದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದ್ಮೇಲೂ ಮತ್ತೆ ಕೂರಿಸ್ಕೊಂಡು, ಅಂದ್ರೆ ಒಂದು ಕತೆ ಕಂಪ್ಲೀಟ್ ಆಗ್ಬೇಕಲ್ಲ. ನಾವು ಯಾರಿಗೆ ಒಂದು ಕತೆ ಹೇಳ್ತಿದೀವಿ ಅಂದ್ರು, ಪ್ರೇಕ್ಷಕರ ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರು ಕಂಪ್ಲೀಟ್ ಆಗ್ಲಿ ಅಂತಾನೆ ಅವರು ಕಾಯ್ತಾರೆ. ಅವ್ರ ತಲೆಯಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವಾ. ನನ್ಗೆ ಅದೇ ನಿನ್ನೆ ಪ್ರಶ್ನೆ ಬಂತು, ಅದು ಕ್ಯಾಬ್ದೇನಾಯ್ತು, ಇದೇನಾಯ್ತು, ಅದು ಕೊನೆಯಲ್ಲಿ ಬರೋದು ನೀವೇನಾ, ಇನ್ನೊಂದು ಮತ್ತೊಂದು 1000 ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ್ಮೇಲೆ. ಅದು ಒಂದು ರೌಂಡ್ ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಮಾಡಿ. ಅಲ್ಲ, ಖಂಡಿತ ಕತೆ ಹೆಂಗ್ ಬೇಕಾದ್ರೂ ಮುಂದುವರಿಸ್ಬೋದು. ಮತ್ತೆ ತುಂಬಾ ಮಜಾ ಇದೆ. ಮತ್ತೆ ಅದೊಂದು ಸೀಕ್ವೆನ್ಸ್ ಇದೆ ಸರ್, ಚೆಕ್ಲಿ ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ ಅಲ್ವಾ. ಅಂದ್ರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆನೂ ಅದೇ ಯೋಚನೆ ಮಾಡ್ತಿರೋದು. ಪ್ರತಿಯೊಬ್ಬರು ಒಂದೊಂದೊಂದೊಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದ್ದಾರೆ. ಈಗ ನನಗೆ ಆ ಚಕ್ಲಿ ಸೀನ್ ಇರಲಿ, ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ. ಸೊ ದಟ್ಸ್ ಎ ವೆರಿ ಗುಡ್ ಹೋಪ್. ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿವೆ. ಜೊತೆಗೆ ತಪ್ಪು ಮಾಡಿದಾಗ ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣನೇ ಸಿನಿಮಾದಲ್ಲಿ ಬರುವಂಥ ವಿಜಯ್ ಸರ್ ಇರೋ ಸೀನ್. ಯಾಕೆಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು. ಅವನಷ್ಟು ಯಾಕೆ ಒದೆ ತಿಂತಾನೆ, ಅವನು ಯಾಕೆ ಹಂಗಿದ್ದಾನೆ, ಯಾಕೆ ಹಂಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲಿ, ಹಂಗೆ ಬದುಕಕ್ಕೆ ಎಲ್ಲದನ್ನು. ಸೊ ಅದೇ ಮುಖ್ಯವಾದ ಸೀನ್. ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ, ಅದನ್ನು ಪ್ರೇಕ್ಷಕ ಕೂಡ ಬರವಣಿಗೆನ, ಆ ಕೋಟಿನ ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ, ಅದು ಬಹಳ ಖುಷಿ. ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ, ಅದನ್ನು ಮೋಸ್ಟ್ಲಿ ಮತ್ತೆ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ. ನಾನು ತುಂಬ ಸರಿ ಈ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾನೆ ಇದೆ. ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಮತ್ತೆ ಪುಣ್ಯಪತಿ ಕತೆ ನೆನಪಿಸ್ತು. ಹುಲಿನ ಕೆಳಗೆ ಬೀಳಿಸುತ್ತಾರೆ, ಯಾವ ಬುದ್ಧಿವಂತಿಕೆ ಬಳಸುತ್ತೆ, ಸೇಮ್ ಅದೇ ಥರ ಆಯ್ತು ಇಲ್ಲೂ ಕೂಡ ಅಂತ. ಹುಲಿ ವೇಷದಲ್ಲಿರೋ ಪುಣ್ಯ ಕೊಟ್ಟಿ ನನಗೆ. ಥ್ಯಾಂಕ್ ಯು.